जिला समाज कल्याण विभाग के ऑफिस में 4 फीट लंबा सांप आ गया। बीदर जिले के जिला समाज कल्याण विभाग के उपनिदेशक का परिसर साफ सुथरा नहीं है। जैसे ही 4 फीट लंबा सांप ऑफिस के अंदर आया तो ऑफिस के कर्मचारी जान बचाने के लिए डर के मारे काम छोड़कर बाहर आ गए। समाज कल्याण विभाग परिसर में 2 छात्रावास हैं, जहां लगभग 350 छात्र प्रतिदिन पढ़ते हैं। घास उगने के कारण परिसर में सांप इधर उधर भागते रहते हैं, क्योंकि इससे कार्यालय के कर्मचारियों और छात्रों को जीवन की क्षति हो सकती है। इसीलिए घाड़ा पर लादकर जिला मानद अध्यक्ष भीम आरवी बीदर ने अनुरोध किया है कि कर्मचारी और छात्र अपने परिसर में उगी घास को तुरंत साफ करें। केपी न्यूज के एंकर पूजा की रिपोर्ट। जय भीम बंधुगळे, इंದು समाज कल्याण इलाखे उपनिरीक्षकर कचेरिಯಲ್ಲಿ ಒಂದು 4 ಅಡಿ ಉದ್ದದ ಹಾವನ್ನು ಕಚೇರಿ ಒಳಗಡೆ ನುಗ್ಗಿದಾಗ ಕಚೇರಿಯ ಸಿಬ್ಬಂದಿಗಳು ಭಯಭೀತರಾಗಿ ಕಚೇರಿ ಬಿಟ್ಟು ತಮ್ಮ ಪ್ರಾಣ ರಕ್ಷಣೆಗಾಗಿ ಹೊರಗಡೆ ಬಂದಿದ್ದಾರೆ। ಆ ಒಂದು ಕಚೇರಿಯ ಒಳಾಂಗಣದಲ್ಲಿ 2 ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಗಳು ಇರುತ್ತವೆ। ಆ ಒಂದು ವಸತಿ ಶಾಲೆಗಳಲ್ಲಿ ಸುಮಾರು 350 ಮಕ್ಕಳು ವಾಸವಾಗಿರುತ್ತಾರೆ। ಆದ ಕಾರಣದಿಂದ ಕಚೇರಿ ಸಿಬ್ಬಂದಿ ಮತ್ತು ಮಕ್ಕಳ ಜೀವದ ರಕ್ಷಣೆಗಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಸಿಂಧು ಮೇಡಮ್ ಅವರು ಎಚ್ಚೆತ್ತುಕೊಂಡು ಕೂಡಲೇ ಆ ಒಂದು ಕಟ್ಟಡದ ಸುತ್ತಮುತ್ತ ಇರುವ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು ಮತ್ತು ಹಾವು ಮತ್ತು ತೇಳು ಈ ರೀತಿ ಯಾವುದೇ ಕಚೇರಿ ಒಳಗಡೆ ನುಗ್ಗದಂಗೆ ಸುರಕ್ಷತೆಯನ್ನು ವಹಿಸಿಕೊಳ್ಳಬೇಕು। ಎಲ್ಲರ ಜೀವ ಮುಖ್ಯವಾಗಿರುತ್ತದೆ। ಆದ ಕಾರಣದ ಸಿಂಧು ಮೇಡಮ್ ಅವರೇ ಕೂಡಲೇ ತಾವು ಈ ಸುದ್ದಿ ಮಾಧ್ಯಮದಿಂದ ತಮ್ಮ ಗಮನಕ್ಕೆ ತರುವುದೇನೆಂದರೆ, ತಾವು ಇಲಾಖೆಯಲ್ಲಿ ಒಳ್ಳೆ ಕಾರ್ಯ ಮಾಡುತ್ತಿದ್ದು ತಮಗೆ ಸಿಬ್ಬಂದಿಯ ಜೀವ ಮತ್ತು ಆ ಮಕ್ಕಳ ಮುಗ್ಧ ಜೀವ ಕೂಡ ತಮ್ಮ ಕರ್ತವ್ಯವಾಗಿರುತ್ತದೆ। ಆದ ಕಾರಣದಿಂದ ಕೂಡಲೇ ತಾವು ಕಟ್ಟಡದ ಸುತ್ತಮುತ್ತ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಅವರ ಪ್ರಾಣವನ್ನು ರಕ್ಷಿಸಿಕೊಡಲು ತಮ್ಮಲ್ಲಿ ಮನವಿ ಮಾಡುತ್ತೇನೆ। ನಾನು ಭೀಮ್ ಆರ್ಮಿ ಗೌರವಾಧ್ಯಕ್ಷ ಗಾಳಪ್ಪ ಕೇಲಾದಕ ಆರೋಗ್ಯರಿ ಬೀದರ್।